ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಒಳಗಡೆ JBL ಕಡೆಲಿಂದ ಬರುವಂಥ ಒಂದು ಪುಟ್ಟ ಬ್ಲೂಟೂತ್ ಸ್ಪೀಕರ್ದು ಅನ್ಬಾಕ್ಸಿಂಗ್ ಮಾಡಾಕತ್ತೇನೆ. ಏನು ಸರ್ ನೀವು 2026ನಲ್ಲಿ ಇನ್ನು JBLಗೂ ಎಸೆನ್ಷಿಯಲ್ನೇ ಇನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ರಲ್ಲ ಸಾರ್ ಅಂತ ನೀವು ಕೇಳಬಹುದು. ಹೌದು, ಯಾಕಂತಂದ್ರೆ ಈ ಒಂದು ಪುಟ್ಟ ಸ್ಪೀಕರ್ ಒಳಗಡೆ ಫ್ಯಾನ್ಸಿ ಥಿಂಗ್ಸ್ ಅಥವಾ ರಿಡಿಕ್ಯುಲಸ್ ಮಾರ್ಕೆಟಿಂಗ್ ಗಿಮಿಕ್ಸ್ ನೋಡೋಕೆ ಸಿಕ್ಕಲಿಲ್ಲ ಆದರೂ ಕೂಡ ಈ ಒಂದು ಪುಟ್ಟ ಬ್ಲೂಟೂತ್ ಸ್ಪೀಕರ್ ಒಳಗಡೆ ಬರುವಂಥ ಒಂದು ಸೌಂಡ್ ಕ್ವಾಲಿಟಿ ಏನೈತಲ್ಲ ಅದಂತೂ ಅದ್ಭುತ. ಇದೇ ಒಂದು ಕಾರಣಕ್ಕೆ ಈ ಒಂದು ಬ್ಲೂಟೂತ್ ಸ್ಪೀಕರ್ ಹಳೇದಾಗಿದ್ರೂ ಕೂಡ ಮತ್ತೆ ಪರ್ಚೇಸ್ ಮಾಡಿ ನಾನು ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಟೈನಿ ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಜೊತೆಗೆ JBL ಅಂತ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಸೌಂಡ್ ಕ್ವಾಲಿಟಿ ಜೊತೆಗೆ ಜಾಸ್ತಿ ದುಡ್ಡು ಖರ್ಚು ಮಾಡಲಾರ್ದಂಗೆ ಒಂದು ಸಣ್ಣ ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಬೇಕಾಗಿತ್ತಂತಂದ್ರೆ ಹೇರ್ ಇಟ್ ಈಸ್ ದಿ ಒನ್ ಆ್ಯಂಡ್ ಓನ್ಲಿ JBL Go Essential. ಏನು ಸರ್ ಈಗ ಆಲ್ರೆಡಿ JBL 4 ಕೂಡ ಬಂದಿದೆ ಆ್ಯಂಡ್ ಇಂಥ ಓಲ್ಡ್ ಮಾಡೆಲ್ ಯಾರು ಸರ್ ತಗೋತಾರೆ ಅಂತ ನೀವು ನಂಗೆ ಕೇಳಬಹುದು. ಈ ಒಂದು JBL 3 ಮತ್ತು 4 ಬಂದಿದ್ರೂ ಕೂಡ ಇವುಗಳ ಒಂದು ಪ್ರೈಸ್ ಹೆಚ್ಚಿಗೆ ಐತಿ. ಆ್ಯಂಡ್ ಈ ಒಂದು JBL Go Essential ಒಳಗಡೆ ಸೌಂಡ್ ಕ್ವಾಲಿಟಿ ಇಷ್ಟು ಕ್ಲಿಯರ್ ಐತಿ ಅಂತಂದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಯಾಕಂತಂದ್ರೆ ಇವನ್ JBL Go 3 ಮತ್ತು 4ಗೂ ಕೂಡ ಈ ಒಂದು ಸ್ಪೀಕರ್ ಈಸಿಯಾಗಿ ಕಾಂಪಿಟೇಷನ್ ಕೊಡ್ತೈತಿ. ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್, ಈ ಒಂದು JBL ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಒಳಗಡೆ ಕೂಡ ಬರ್ತೈತಿ. ಸೊ ಹಾಗಾದ್ರೆ ಈ ಒಂದು ಪ್ರಾಡಕ್ಟ್ದ ಡೀಟೇಲ್ಸ್ ಮತ್ತು ಆಡಿಯೋ ಸ್ಯಾಂಪಲ್ಸ್ ಕೇಳೋಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮತ್ತು ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ. ಆಮೇಲೆ ನಾವು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣಂತ. ಬಾಕ್ಸ್ ಮೇಲ್ಗಡೆ JBL ಬೈ ಹರ್ಮನ್ ಆ್ಯಂಡ್ Go Essential ಅಂತ ಸೈಡ್ ಒಳಗಡೆ ಇದರ ಒಂದು ಮಾಡೆಲ್ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಆ್ಯಕ್ಚುಯಲ್ ಪ್ರಾಡಕ್ಟ್ ಇಮೇಜ್ ಕೂಡ ನೀವಿಲ್ಲೇ ನೋಡಬಹುದು. ಆ್ಯಂಡ್ ಇದ್ರ ಒಳಗಡೆ ನಿಮ್ಗೆ ಬ್ಲೂಟೂತ್ ವರ್ಷನ್ 4.2 ಜೊತೆಗೆ IPX7 ರೇಟಿಂಗ್ ಮತ್ತು ಇದ್ರ ಒಳಗಡೆ 5 ತಾಸಿನ ಒಂದು ಬ್ಯಾಕಪ್ ಕೂಡ ಬರ್ತೈತಿ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ವಿಯೆಟ್ನಾಂ ಒಳಗಡೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಬಾಕ್ಸ್ ಒಳಗಡೆ ನಿಮ್ಗೊಂದು JBL Go Essential ಬ್ಲೂಟೂತ್ ಸ್ಪೀಕರ್, ಮೈಕ್ರೋ USB ಕೇಬಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ನೀವಿಲ್ಲೇ ನೋಡಬಹುದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಭಾಳ ಚಲೋ ಐತಿ. ಆ್ಯಂಡ್ ಇದರ ಒಂದು ಬಾಡಿ ಸಿಲಿಕಾನ್ ಮಟೀರಿಯಲ್ ಇಂದ ಮಾಡಿದ್ದಾರೆ. ಆ್ಯಸ್ ಎ ರಿಸಲ್ಟ್ ನಿಮ್ಗೊಂದು ಒಳ್ಳೆ ಗ್ರಿಪ್ ಕೂಡ ಸಿಗ್ತೈತಿ. ಸ್ಪೀಕರ್ ಮೇಲ್ಗಡೆ ನಿಮ್ಗೆ ಬೇಸಿಕ್ ಕಂಟ್ರೋಲ್ಸ್ ನೋಡಕ್ಕೆ ಸಿಗ್ತೈತಿ. ಲೈಕ್ ಪವರ್ ಆನ್ ಆ್ಯಂಡ್ ಆಫ್, ಬ್ಲೂಟೂತ್ ಪೇರಿಂಗ್, ವಾಲ್ಯೂಮ್ ಜಾಸ್ತಿ ಕಡಿಮೆ ಮಾಡೋಕ್ಕೊಂದು ಬಟನ್ ಮತ್ತು ಪ್ಲೇ ಪಾಸ್ ಮಾಡೋಕ್ಕೆ ಕೂಡ ನಿಮ್ಗೆ ಇಲ್ಲೊಂದು ಬಟನ್ ನೋಡಕ್ಕೆ ಸಿಗ್ತೈತಿ. ಈ ಫ್ರಂಟ್ ಮೆಟಲ್ ಗ್ರಿಲ್ ಮೇಲ್ಗಡೆ ನಿಮ್ಗೆ JBL ಬ್ರ್ಯಾಂಡಿಂಗ್ ಜೊತೆಗೆ ಈ ಗ್ರಿಲ್ಲಿನ ಹಿಂದ್ಗಡೆ 3.1 ವಾಟ್ 40 mm ಡಯಾಮೀಟರ್ ಇರುವಂಥ ಒಂದು ಫುಲ್ ರೇಂಜ್ ಸ್ಪೀಕರ್ ಡ್ರೈವರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ರೀಸನಿಗೆ ಈ ಒಂದು ಸಣ್ಣ ಸ್ಪೀಕರ್ ಒಳಗಡೆ ಬ್ಯೂಟಿಫುಲ್ ಸೌಂಡ್ ಕ್ವಾಲಿಟಿ ನಿಮ್ಗೆ ಕೇಳಕ್ಕೆ ಸಿಗ್ತೈತಿ. ಜೊತೆಗೆ ಒಂದು ಮಲ್ಟಿ ಕಲರ್ LED ಇಂಡಿಕೇಟರ್ ಕೂಡ ನೀವಿಲ್ಲೇ ನೋಡಬಹುದು. ಇನ್ನು ರೈಟ್ ಸೈಡ್ ಒಳಗಡೆ ಕೊಟ್ಟಿರುವಂಥ ಫ್ಲ್ಯಾಪನ್ನು ಓಪನ್ ಮಾಡಿದರೆ ಇಲ್ಲಿ ನಿಮ್ಗೆ ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಸ್ಪೀಕರ್ನ ಚಾರ್ಜ್ ಕೂಡ ಮಾಡಬಹುದು. ಆ್ಯಂಡ್ ನೀವು ಈ ಸ್ಪೀಕರ್ನ ಚಾರ್ಜ್ ಮಾಡಬೇಕಾದ್ರೆ 5 ವೋಲ್ಟ್ಸ್ 1 ಆಂಪಿಯರ್ ಇರುವಂಥ ಪವರ್ ರೇಟಿಂಗ್ ಇರುವಂಥ ಒಂದು ಚಾರ್ಜರ್ನ ನೀವಿಲ್ಲೇ ಬಳಸ್ರಿ. ಇನ್ನು ಬ್ಯಾಕ್ ಸೈಡ್ ದೊಡ್ಡದಾಗಿ ನಮಗೆ JBL ಲೋಗೋ ಕೂಡ ಎನ್ಗ್ರೇವ್ ಮಾಡಿರೋದನ್ನು ನೀವಿಲ್ಲೇ ನೋಡಬಹುದು. ಆ್ಯಂಡ್ ಪೇರಿಂಗ್ ಪ್ರೋಸೆಸ್ ಭಾಳ ಸಿಂಪಲ್ ಐತಿ ಮತ್ತು ಕನೆಕ್ಟ್ ಕೂಡ ಭಾಳ ಬೇಗನೆ ಆಗ್ತೈತಿ. ಮತ್ತು ನೀವು ಸಾಂಗ್ಸ್ ಕೇಳ್ತಿರ್ಬೇಕಾದ್ರೆ ಅಥವಾ ಮೂವೀಸ್ ನೋಡ್ತಿರ್ಬೇಕಾದ್ರೆ ನಿಮಗೆ ಯಾವುದೇ ತರಹದ ಆಡಿಯೋ ಲ್ಯಾಗ್ ನಿಮ್ಗಿಲ್ಲೇ ನೋಡಕ್ಕೆ ಸಿಗೋದಿಲ್ಲ. ಓವರಾಲ್ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ಹೈಸ್ ಏನೈತಿ ಅಷ್ಟು ಅಗ್ರೆಸಿವ್ ಇಲ್ಲ, ಬಟ್ ಸ್ಮೂತ್ ಐತಿ. ಮಿಡ್ಸ್ ಒಳಗಡೆ ವೋಕಲ್ಸ್ ಅಂತಕಿ ನಿಮ್ಗೆ ಭಾಳ ಕ್ಲೀನ್, ನ್ಯಾಚುರಲ್ ಮತ್ತು ಎಂಜಾಯಬಲ್ ಐತಿ. ಆ್ಯಂಡ್ ಬೇಸ್ ಅಥವಾ ಲೋಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಿಮ್ಗೆ ಮಡಿ ಬೇಸ್ ಇದ್ರೊಳಗಡೆ ಕೇಳಕ್ಕೆ ಸಿಗೋದಿಲ್ಲ. ಬಟ್ ಇದ್ರೊಳಗಡೆ ಬೇಸ್ ಏನೈತಲ್ಲ ಅದು ಒಂಥರ ವಾರ್ಮ್ ಮತ್ತು ಪಂಚಿ ಐತಿ. ಸೊ ಓವರಾಲ್ JBL Go Essential ಒಳಗಡೆ ಒಂದು ಸರ್ಪ್ರೈಸಿಂಗ್ಲಿ ಮ್ಯಾಚ್ಯೂರ್ ಸೌಂಡ್ ಸಿಗ್ನೇಚರ್ ನಿಮ್ಗೆ ಕೇಳಕ್ಕೆ ಸಿಗ್ತೈತಿ. ಸೊ ಬರ್ರಿ ಹಂಗಾದ್ರೆ ಈ ಒಂದು ಬ್ಲೂಟೂತ್ ಸ್ಪೀಕರ್ದು ಆಡಿಯೋ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಂಡು ಬರೋಣಂತ. ಯೂಟ್ಯೂಬ್ ಒಳಗಡೆ ಕಾಪಿರೈಟೆಡ್ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಯೂಟ್ಯೂಬ್ ಕಾಪಿರೈಟ್ಸ್ ದೇವತೆಗಳು ಭಾಳ ಸಿಟ್ಟು ಮಾಡ್ಕೋತಾರೆ. ಸೊ ಬರೀ ನಾನು ನಿಮ್ಗೆ ನಾನ್ ಕಾಪಿರೈಟ್ ಮ್ಯೂಸಿಕ್ ಅಷ್ಟೇ ಪ್ಲೇ ಮಾಡಿ ಕೇಳಿಸ್ತೇನೆ. Speed in the black, nobody driving.
ಕೇಳಿದ್ರಲ್ಲ ಇಷ್ಟು ಒಂದು ಸಣ್ಣ ಸ್ಪೀಕರ್ ಒಳಗಡೆ ಸೌಂಡ್ ಕ್ವಾಲಿಟಿ ಎಷ್ಟು ಕ್ರಿಸ್ಪ್ ಮತ್ತು ಎಷ್ಟು ಕ್ಲಿಯರ್ ಐತಿ ಅಂತ. ಸೌಂಡ್ ಕ್ವಾಲಿಟಿ ಕೇಳಿದ ಮೇಲೆ ನಿಮ್ಮ ಒಂದು ಒಪಿನಿಯನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಪ್ಪದ ತಿಳಿಸ್ರಿ. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ನಾನು ಇದನ್ನು 1500 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೆ. ಇನ್ ಕೇಸ್ ಏನಾದರೂ ಆಫರ್ಸ್ಗಳು ನಡೆಯಕತ್ತಿತ್ತು ಅಂತಂದ್ರೆ ನಿಮ್ಗೆ ಇದೇ ಸೇಮ್ ಸ್ಪೀಕರ್ 1300 ರೂಪಾಯಿಗೂ ಕೂಡ ನಿಮ್ಗೆ ಇದು ಸಿಗಬಹುದು. ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಒಂದು ಪ್ರಾಡಕ್ಟ್ ಲಾಂಚ್ ಆಗಿ ಭಾಳ ವರ್ಷ ಆಗೈತಿ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಈಗ ಆಲ್ರೆಡಿ ಫೇಡ್ ಔಟ್ ಝೋನ್ ಒಳಗಡೆ ಬಂದೈತಿ. ಸೊ ಈ ಪ್ರಾಡಕ್ಟ್ದ ಅವೈಲೇಬಿಲಿಟಿ ಯಾವಾಗ ಖಾಲಿ ಆಗ್ತೈತೋ ನನಗಂತೂ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೇನಾದರೂ ಈ ಬ್ಲೂಟೂತ್ ಸ್ಪೀಕರ್ ಬೇಕಂತಂದ್ರೆ ಈಗಲೇ ಹೋಗಿ ಇದನ್ನು ನೀವು ಆರ್ಡರ್ ಮಾಡ್ಕೋಬಹುದು. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ನೀವು ಯಾವ ಒಂದು ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಬಳಸ್ತಿದ್ದೀರಿ ಅಥವಾ ನೀವು ಯಾವುದನ್ನು ಪರ್ಚೇಸ್ ಮಾಡ್ಬೇಕಂತ ಹೇಳಿದಿರಿ ಇದನ್ನು ಕೂಡ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಮತ್ತು ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂತ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ, ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ಆದಷ್ಟು ಬೇಗ ನಾನು ನಿಮಗೊಂದು ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ಸಿಗ್ತೇನಂತ. ನಮಸ್ಕಾರ.